HbA1c ಪರೀಕ್ಷೆ ಎಂದರೇನು? HbA1c ಪರೀಕ್ಷೆಯು ಉಪಯುಕ್ತ ಮತ್ತು ಸರಳವಾದ ರಕ್ತ ಪರೀಕ್ಷೆಯಾಗಿದ್ದು, ಇದನ್ನು ಮಧುಮೇಹವನ್ನು ಪತ್ತೆಹಚ್ಚಲು ಮತ್ತು ಮಧುಮೇಹ ಇರುವ ಜನರಲ್ಲಿ ರಕ್ತದಲ್ಲಿನ ಗ್ಲೂಕೋಸ್ ನಿಯಂತ್ರಣವನ್ನು ಮೇಲ್ವಿಚಾರಣೆ ಮಾಡಲು ಬಳಸಬಹುದು. ಈ ಪರೀಕ್ಷೆಯು ಕಳೆದ 2 ರಿಂದ 3 ತಿಂಗಳುಗಳಲ್ಲಿ ರಕ್ತದಲ್ಲಿನ ಸರಾಸರಿ ಗ್ಲೂಕೋಸ್ ಪ್ರಮಾಣವನ್ನು ಮೌಲ್ಯಮಾಪನ ಮಾಡುತ್ತದೆ. ಇದನ್ನು ಹಿಮೋಗ್ಲೋಬಿನ್ A1c, ಗ್ಲೈಕೇಟೆಡ್ ಹಿಮೋಗ್ಲೋಬಿನ್ ಮತ್ತು ಗ್ಲೈಕೋಸೈಲೇಟೆಡ್ ಹಿಮೋಗ್ಲೋಬಿನ್ ಎಂದು ಕರೆಯುತ್ತಾರೆ. HbA1c ಮಟ್ಟವನ್ನು ಅರ್ಥಮಾಡಿಕೊಳ್ಳುವುದು ಮತ್ತು ನಿರ್ವಹಿಸುವುದು ಒಟ್ಟಾರೆ ಮಧುಮೇಹ ನಿರ್ವಹಣೆಯ ಅತ್ಯಗತ್ಯ ಭಾಗವಾಗಿದೆ. HbA1c ಪರೀಕ್ಷೆ ಎಂದರೇನು? HbA1c ಪರೀಕ್ಷೆಯು ಏನನ್ನು ಅಳೆಯುತ್ತದೆ? ನಮಗೆಲ್ಲರಿಗೂ ತಿಳಿದಿರುವಂತೆ, ಗ್ಲೂಕೋಸ್ ಎಂದರೆ ರಕ್ತದಲ್ಲಿರುವ ಸಕ್ಕರೆ. ರಕ್ತದಲ್ಲಿ ಗ್ಲೂಕೋಸ್ ಪ್ರಮಾಣ ಹೆಚ್ಚಾದಾಗ, ಅದು ಹಿಮೋಗ್ಲೋಬಿನ್ಗೆ ಹೆಚ್ಚು ಬಂಧಿಸುತ್ತದೆ. ಹಿಮೋಗ್ಲೋಬಿನ್ ಎಂದರೆ ದೇಹದಾದ್ಯಂತ ಆಮ್ಲಜನಕವನ್ನು ಸಾಗಿಸುವ ಕೆಂಪು ರಕ್ತ ಕಣಗಳ ಭಾಗವಾಗಿದೆ. HbA1c ಪರೀಕ್ಷೆಯು ಹಿಮೋಗ್ಲೋಬಿನ್ಗೆ ಎಷ್ಟು ಗ್ಲೂಕೋಸ್ ಬಂಧಿತವಾಗಿದೆ ಎಂಬುದನ್ನು ಅಳೆಯುತ್ತದೆ. HbA1c ಸಾಮಾನ್ಯ ಶ್ರೇಣಿ 5.7% ಕಡಿಮೆಯಿದೆ. HbA1c ವಾಚನಗಳನ್ನು ಶೇಕಡಾವಾರು ಪ್ರಮಾಣದಲ್ಲಿ ವರದಿ ಮಾಡಲಾಗಿದೆ ಮತ್ತು ಈ ಕೆಳಗಿನಂತೆ ಅರ್ಥೈಸಿಕೊಳ್ಳಬಹುದು. HbA1c ಮಟ್ಟ ಸೂಚನೆ: 5.7% ಕಡಿಮೆ ಸಾಮಾನ್ಯ, 5.7% ರಿಂದ 6.4% ಮಧುಮೇಹ ಪೂರ್ವ ಸ್ಥಿತಿ. ಇದಕ್ಕಿಂತ ಹೆಚ್ಚು ಸಮ 6.5% ಮಧುಮೇಹ. HbA1c ಪರೀಕ್ಷೆ ಹೇಗೆ ಕೆಲಸ ಮಾಡುತ್ತದೆ? ರಕ್ತದಲ್ಲಿ ಗ್ಲೂಕೋಸ್ ಸಂಗ್ರಹವಾದಾಗ, ಅದು ಕೆಂಪು ರಕ್ತ ಕಣಗಳಲ್ಲಿರುವ ಹಿಮೋಗ್ಲೋಬಿನ್ಗೆ ಬಂಧಿಸಿ ಗ್ಲೈಕೇಟೆಡ್ ಹಿಮೋಗ್ಲೋಬಿನ್ ಅನ್ನು ರೂಪಿಸುತ್ತದೆ. ಹಿಮೋಗ್ಲೋಬಿನ್ನೊಂದಿಗೆ ಸಂಯೋಜಿಸುವ ಗ್ಲೂಕೋಸ್ ಪ್ರಮಾಣವು ಆ ಸಮಯದಲ್ಲಿ ವ್ಯವಸ್ಥೆಯಲ್ಲಿರುವ ಒಟ್ಟು ಸಕ್ಕರೆಯ ಪ್ರಮಾಣಕ್ಕೆ ನೇರವಾಗಿ ಅನುಪಾತದಲ್ಲಿರುತ್ತದೆ. ಮಾನವ ದೇಹದಲ್ಲಿನ ಕೆಂಪು ರಕ್ತ ಕಣಗಳು ನವೀಕರಣಗೊಳ್ಳುವ ಮೊದಲು 8 ರಿಂದ 12 ವಾರಗಳವರೆಗೆ ಬದುಕುಳಿಯುವುದರಿಂದ, ಆ ಅವಧಿಯಲ್ಲಿ ಸರಾಸರಿ ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವನ್ನು ಪ್ರತಿಬಿಂಬಿಸಲು ಗ್ಲೈಕೇಟೆಡ್ ಹಿಮೋಗ್ಲೋಬಿನ್, ಅಥವಾ HbA1c, ಅನ್ನು ಅಳೆಯಬಹುದು. ಇದು ರಕ್ತದಲ್ಲಿನ ಗ್ಲೂಕೋಸ್ ನಿಯಂತ್ರಣದ ಉಪಯುಕ್ತ ದೀರ್ಘಕಾಲೀನ ಮಾಪಕವನ್ನು ಒದಗಿಸುತ್ತದೆ. ರಕ್ತದಲ್ಲಿ ಗ್ಲೂಕೋಸ್ ಮಟ್ಟ ಹೆಚ್ಚಾದಷ್ಟು, ಕೆಂಪು ರಕ್ತ ಕಣಗಳಲ್ಲಿ ಹಿಮೋಗ್ಲೋಬಿನ್ A1c ಮಟ್ಟ ಹೆಚ್ಚಾಗಿರುತ್ತದೆ. ನಾನು HbA1c ಪರೀಕ್ಷೆಯನ್ನು ಏಕೆ ಮಾಡಬೇಕು? ನೀವು ಕೆಲವು ನಿರ್ದಿಷ್ಟ ಲಕ್ಷಣಗಳಿಂದ ಬಳಲುತ್ತಿದ್ದರೆ, ನಿಮ್ಮ ವೈದ್ಯರು ನಿಮಗೆ HbA1c ಪರೀಕ್ಷೆಯನ್ನು ತೆಗೆದುಕೊಳ್ಳುವಂತೆ ಶಿಫಾರಸು ಮಾಡುತ್ತಾರೆ. ಸಾಮಾನ್ಯ ಲಕ್ಷಣಗಳು: ಹೆಚ್ಚಿದ ಬಾಯಾರಿಕೆ, ಹೆಚ್ಚಿದ ಮೂತ್ರ ವಿಸರ್ಜನೆ, ಆಯಾಸ, ಮಸುಕಾದ ದೃಷ್ಟಿ. ನಿಧಾನವಾಗಿ ಗುಣವಾಗುವ ಗಾಯಗಳು A1c ಪರೀಕ್ಷೆ ಎಂದರೇನು? HbA1c ಪರೀಕ್ಷೆಯು ಉಪಯುಕ್ತ ಮತ್ತು ಸರಳವಾದ ರಕ್ತ ಪರೀಕ್ಷೆಯಾಗಿದ್ದು, ಇದನ್ನು ಮಧುಮೇಹವನ್ನು ಪತ್ತೆಹಚ್ಚಲು ಮತ್ತು ಮಧುಮೇಹ ಇರುವ